ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಡಿಸ್ನಿ ವರ್ಲ್ಡ್ಗೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸ್ನಿ ಅನ್ನೋದು ಒಂದು ಮಾಯಾಲೋಕ. ಫ್ಲೋರಿಡಾ ಒರ್ಲ್ಯಾಂಡೋ ಅಂದ ತಕ್ಷಣ ಬಹಳಷ್ಟು ಜನ ಡಿಸ್ನಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಡಿಸ್ನಿ ಅಮೆರಿಕಾದಲ್ಲಿ ಬೆಸ್ಟ್ ಅಟ್ರಾಕ್ಷನ್ ಸ್ಪಾಟ್ ಅಂತಾನೆ ಹೆಸರು ಮಾಡಿದೆ. ನಾವು ಒರ್ಲ್ಯಾಂಡೋದಲ್ಲಿರೋದ್ರಿಂದ ಡಿಸ್ನಿ ವರ್ಲ್ಡ್ಗೆ ಮತ್ತೆ ಮತ್ತೆ ಹೋಗೋ ಅವಕಾಶ ನಮಗಿದೆ. ಅಮೆರಿಕಾದಲ್ಲಿ ಡಿಸ್ನಿ ಅವ್ರದ್ದು 2 ಕಡೆ ಥೀಮ್ ಪಾರ್ಕ್ಸ್ ಇದೆ. ಡಿಸ್ನಿ ವರ್ಲ್ಡ್ ಇರೋದು ಒರ್ಲ್ಯಾಂಡೋದಲ್ಲಿ, ಡಿಸ್ನಿ ಲ್ಯಾಂಡ್ ಇರೋದು ಕ್ಯಾಲಿಫೋರ್ನಿಯಾದಲ್ಲಿ. ಇಲ್ಲಿರೋ ಡಿಸ್ನಿ ವರ್ಲ್ಡ್ ಅಲ್ಲಿ 4 ಥೀಮ್ ಪಾರ್ಕ್ ಇದೆ: ಎಪ್ಕಾಟ್, ಹಾಲಿವುಡ್ ಸ್ಟುಡಿಯೋ, ಮ್ಯಾಜಿಕ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್. ನಾವು ಬಂದಿರೋದು ಅನಿಮಲ್ ಕಿಂಗ್ಡಮ್ ಥೀಮ್ ಪಾರ್ಕ್ಗೆ. ಹೆಸರೇ ಹೇಳೋ ಹಾಗೆ ಈ ಪಾರ್ಕ್ ಅನಿಮಲ್ ಥೀಮ್ ಬೇಸ್ಡ್ ಆಗಿದೆ. ಇಲ್ಲಿ ಸಮ್ಮರ್ ಟೈಮ್ ಆಗಿರೋದ್ರಿಂದ ತುಂಬಾನೇ ಬಿಸಿಲು, ಆದ್ರೆ ಕ್ರೌಡ್ ಏನ್ ಕಮ್ಮಿ ಇರ್ಲಿಲ್ಲ. ಎಲ್ಲಾ ಕಡೆ ಜನಸಾಗರ. ಪ್ರತಿಯೊಂದು ರೈಡು, ಅಟ್ರಾಕ್ಷನ್, ಶೋಗೆಲ್ಲ ಅರ್ಧ ಗಂಟೆ ಕ್ಯೂ ನಿಲ್ಬೇಕಿತ್ತು. ನಾವು ಪಾರ್ಕ್ ಒಳಗಡೆ ಬಂದಾಗ ಅಲ್ಲಿ ಮ್ಯಾಪ್ ಅವೈಲೇಬಲ್ ಇರುತ್ತೆ. ಆ ಮ್ಯಾಪ್ ಅಲ್ಲಿ ಥೀಮ್ ಪಾರ್ಕ್ ಅಲ್ಲಿ ಯಾವ್ಯಾವ ಸೆಕ್ಷನ್ ಇದೆ, ಏನೇನು ಅಟ್ರಾಕ್ಷನ್ಸ್ ಇದೆ, ರೈಡ್ಸು, ಶೋಸು ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಹಾಗೆ ಲೊಕೇಶನ್, ಡೈರೆಕ್ಷನ್ ಎಲ್ಲ ಇರುತ್ತೆ. ನಾವು ಇದನ್ನ ನೋಡಿಕೊಂಡು ನಮ್ಮ ಡೇಸ್ನ ಪ್ಲಾನ್ ಮಾಡ್ಕೋಬಹುದು. ಇದೇ ಇನ್ಫಾರ್ಮೇಶನ್ ಮೊಬೈಲ್ ಆ್ಯಪಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಪಾರ್ಕ್ ಬರೋಕ್ ಮೊದಲು ಆ್ಯಪ್ ನೋಡ್ಕೊಂಡು ಕೂಡ ಪ್ಲಾನ್ ಮಾಡ್ಕೋಬಹುದು. ಅನಿಮಲ್ ಕಿಂಗ್ಡಮ್ ಥೀಮ್ ಪಾರ್ಕ್ ಅಲ್ಲಿ ಮೇನ್ ಆಗಿ 5 ಸೆಕ್ಷನ್ ಇರುತ್ತೆ. ಅದ್ ಯಾವ್ದಂದ್ರೆ ಡಿಸ್ಕವರಿ ಐಲ್ಯಾಂಡ್, ಡೈನೋ ಲ್ಯಾಂಡ್, ಆಫ್ರಿಕಾ, ಏಷ್ಯಾ ಮತ್ತೆ ಪ್ಯಾಂಡೋರಾ ಅಂತ. ಆ ಸೆಕ್ಷನ್ ಅಲ್ಲಿ ಆಸ್ ಪರ್ ದ ಥೀಮ್ ರೈಡ್ಸು, ಶೋಸು ಎಲ್ಲ ಇರುತ್ತೆ. ಫಸ್ಟ್ ನಾವು ಹೋಗಿದ್ದು ಡಿಸ್ಕವರಿ ಐಲ್ಯಾಂಡ್ಗೆ. ಇಲ್ಲಿ ಮೇನ್ ಆಗಿ ಫ್ಲೋರಿಡಾದ ಲೋಕಲ್ ಅನಿಮಲ್ಸ್ ಮತ್ತೆ ಬರ್ಡ್ಸ್ನೆಲ್ಲ ನೋಡಕ್ಕಿರುತ್ತೆ. ಏನೇನ್ ನೋಡ್ಬೋದು ಅಂದ್ರೆ ಫ್ಲಮಿಂಗೋ, ಕ್ಯಾಟ್ ಫಿಶ್, ಟಾರ್ಟಾಯ್ಸ್, ಆಂಟಿಟಸ್ ಎಲ್ಲ ನೋಡಕ್ಕಿರುತ್ತೆ. ಡಿಸ್ಕವರಿ ಐಲ್ಯಾಂಡ್ ಇಂದ ಮುಂದೆ ಬಂದು ನಾವು ಹೋಗಿದ್ದು ಆಫ್ರಿಕಾ ಸೆಕ್ಷನ್ಗೆ. ಇಲ್ಲಿ ನಾವು ಫಸ್ಟ್ ಹೋಗಿದ್ದು ಫೆಸ್ಟಿವಲ್ ಆಫ್ ಲಯನ್ ಕಿಂಗ್ ಅನ್ನೋ ಶೋಗೆ. ಇದು ಮ್ಯೂಸಿಕಲ್ ಅಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿತ್ತು. ಲಯನ್ ಕಿಂಗ್ ಬಗ್ಗೆ ಗೊತ್ತಿರೋರ್ಗಂತೂ ಇಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ನ ರೀಕ್ರಿಯೇಟ್ ಮಾಡಿ ಆಫ್ರಿಕಾದ ಕಲ್ಚರ್ ಬಗ್ಗೆ ಹೇಳ್ತಾ ಕಣ್ಣಿಗೆ ಹಬ್ಬ ಅನ್ನೋ ತರ ಮಾಡಿದ್ರು. ಕೆಲವು ಸ್ಟಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಲಯನ್ ಕಿಂಗ್ ಸಾಂಗ್ಸ್ ಹಾಡ್ತಾ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. 30 ಮಿನಿಟ್ ಶೋ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಕಿಲಿಮಂಜಾರೋ ಸಫಾರಿಗೆ. ಇಲ್ಲಂತೂ ಲಾಂಗ್ ಕ್ಯೂ ಇತ್ತು. ಕೊನೆಗೆ ಸಫಾರಿ ವೆಹಿಕಲ್ ಬಂದು ಆಫ್ರಿಕಾ ಜಂಗಲ್ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಬಹಳಷ್ಟು ಆಫ್ರಿಕನ್ ಅನಿಮಲ್ನ ನೋಡಕ್ಕಿತ್ತು. ಲಯನ್, ಎಲಿಫೆಂಟು, ಜಿರಾಫೆ, ಗೋರಿಲ್ಲಾ, ಹಿಪ್ಪೋ, ರೈನೋ, ಬೈಸನ್, ಡೀರ್ ಅಂತ ತುಂಬಾ ಅನಿಮಲ್ ನೋಡಕ್ಕಿತ್ತು. ಈ ಸಫಾರಿ 20 ಮಿನಿಟ್ಸ್ ಇತ್ತು. ಆಫ್ರಿಕಾ ಸೆಕ್ಷನ್ ಅಲ್ಲಿ ರಫಿಕಿ ಪ್ಲಾನೆಟ್ ವಾಚ್ ಅಂತ ಇದೆ. ಅಲ್ಲಿಗೆ ಟ್ರೈನಲ್ಲಿ ಹೋಗ್ಬೇಕು. ಅದು ಕನ್ಸರ್ವೇಷನ್ ಸ್ಟೇಷನ್. ಅಲ್ಲಿ ಪೆಟ್ಟಿಂಗ್ ಅನಿಮಲ್ಸ್ ಎಲ್ಲ ಇರುತ್ತೆ. ನಮ್ಗೆ ಆಲ್ರೆಡಿ ಲೇಟ್ ಆಗಿದ್ರಿಂದ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ಆಫ್ರಿಕಾದಿಂದ ನೆಕ್ಸ್ಟ್ ಏಷ್ಯಾ ಸೆಕ್ಷನ್ಗೆ ಹೋದ್ವಿ. ಏಷ್ಯಾ ಸೆಕ್ಷನ್ ಅಲ್ಲಿ ಫಸ್ಟ್ ಹೋಗಿದ್ದು ಫೆದರ್ಡ್ ಫ್ರೆಂಡ್ಸ್ ಇನ್ ಫ್ಲೈಟ್ ಅನ್ನೋ ಶೋ. ಇದು ಟ್ರೈನ್ ಮಾಡಿರೋ ಬರ್ಡ್ಸ್ ಜೊತೆ
ಇನ್ಫಾರ್ಮೇಟಿವ್ ಆಗಿ ಹ್ಯೂಮರಸ್ ಆಗಿ ಮಾಡಿರುವಂಥ ಒಂದು ಶೋ. ಇಲ್ಲಿನ ಸ್ಟೇಜ್ ಸೆಟಪ್ ಎಲ್ಲ ಇಂಡಿಯನ್ ಥೀಮ್ ತರ ಇದ್ದಿದ್ದಂತೂ ಇನ್ನೊಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅಲ್ಲಿಂದ ನಾವು ನಮ್ಮ ಫೇವ್ರೆಟ್ ರೈಡ್ ಆದ ಕಾಳಿ ರಿವರ್ ರ್ಯಾಪಿಡ್ಗೆ ಹೋದ್ವಿ. ಇದು ನಮ್ಮ ಕರ್ನಾಟಕದ ದಾಂಡೇಲಿ ರಿವರ್ ರಾಫ್ಟಿಂಗ್ ನೆನಪಿಸುವಂತಹ ರೈಡ್. ಇಲ್ಲಿ ತುಂಬಾ ಲಾಂಗ್ ಕ್ಯೂ ಇದ್ದಿದ್ರಿಂದ ಸುತ್ತ ಎಲ್ಲ ನೋಡ್ತಾ ಬರ್ತಿದ್ವಿ. ಇಂಡಿಯಾದಲ್ಲಿ ಸಿಗೋ ಬೇರೆ ಬೇರೆ ತರ ಕಿಚನ್ ಐಟಮ್ಸ್, ಆರ್ಟ್, ಕ್ರಾಫ್ಟ್ ಎಲ್ಲ ಕಲೆಕ್ಷನ್ಸು ಹೋಗೋ ದಾರಿ ಸುತ್ತ ಇಟ್ಟಿದ್ರು. ನಮ್ಗೆ ಕಂಪ್ಲೀಟ್ ಇಂಡಿಯಾ ಫೀಲ್ ಬರೋ ತರ ಇತ್ತು. ರೈಡ್ ಅಂತೂ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಕೆಲವು ಪ್ಲೇಸಲ್ಲಂತೂ ನೀರೆಲ್ಲ ಮೈ ಮೇಲೆ ಬಿದ್ದು ಎಲ್ಲರೂ ಫುಲ್ ವೆಟ್ ಆಗೋದ್ವಿ. ಇದು ಮುಗಿಸಿ ಪಕ್ಕದಲ್ಲೇ ಇದ್ದ ಮಹಾರಾಜ ಜಂಗಲ್ ಟ್ರಕ್ಗೆ ಹೋದ್ವಿ. ಇದು ಝೂ ತರನೇ. ಇಲ್ಲಿ ಏಷ್ಯನ್ ಅನಿಮಲ್ ಆದ ಟೈಗರ್ಸ್, ಮಂಕೀಸ್, ಬ್ಯಾಟ್ಸ್, ಗಿಬ್ಬಾನ್ ಹಾಗೆ ವೆರೈಟೀಸ್ ಆಫ್ ಕಲರ್ಫುಲ್ ಬರ್ಡ್ಸ್ ಎಲ್ಲ ಇತ್ತು. ಏಷ್ಯಾ ಸೆಕ್ಷನ್ ಲಾಸ್ಟ್ ರೈಡ್ ಎಕ್ಸ್ಪಿಡಿಷನ್ ಎವರೆಸ್ಟ್ ಅಂತ ಇದೆ. ಇದು ಬೇರೆ ಥ್ರಿಲ್ಲಿಂಗ್ ರೋಲರ್ ಕೋಸ್ಟರ್ ಅಂತ ಕೇಳಿದ್ವಿ. ಆದ್ರೆ ಇದಕ್ಕೆ ಹೈಟ್ ರಿಕ್ವೈರ್ಮೆಂಟ್ ಇದ್ದಿದ್ರಿಂದ ಮಕ್ಕಳಿಗೆ ಆಗ್ತಿರ್ಲಿಲ್ಲ. ಸೊ ಇದನ್ನ ಸ್ಕಿಪ್ ಮಾಡಿ ಏಷ್ಯಾ ಸೆಕ್ಷನ್ ಇಂದ ಡೈನೋಲ್ಯಾಂಡ್ಗೆ ಬಂದ್ವಿ. ಡೈನೋಲ್ಯಾಂಡ್ ಹೆಸರೇ ಹೇಳೋ ಹಾಗೆ ಇಲ್ಲಿನ ರೈಡ್ಸು ಆಕ್ಟಿವಿಟೀಸ್ ಎಲ್ಲ ಡೈನೋಸರ್ ಥೀಮ್ ಅಲ್ಲೇ ಇರುತ್ತೆ. ಇಲ್ಲಿ ಬೋನಿಯಾರ್ಡ್ ಅಂತ ಸೈಟ್ ಇದೆ. ಅದರಲ್ಲಿ ಮಕ್ಕಳಿಗೆ ದೊಡ್ಡ ಗುಂಡಿ ತರ ಮಾಡಿ ಡಿಗ್ ಮಾಡ್ತಾ ಫನ್ ಆಕ್ಟಿವಿಟೀಸ್ ಎಲ್ಲ ಇತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಇದನ್ನ ಮುಗಿಸಿ ಅಲ್ಲಿಂದ ನಾವು ಪ್ಯಾಂಡೋರಾ ಸೆಕ್ಷನ್ಗೆ ಬಂದ್ವಿ. ಪ್ಯಾಂಡೋರಾ ಸೆಕ್ಷನ್ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿರುವಂತಹ ಸೆಕ್ಷನ್. ಇಲ್ಲಿ ಫೇಮಸ್ ರೈಡ್ ಅಂದ್ರೆ ಅವತಾರ್ ಫ್ಲೈಟ್ ಆಫ್ ಪ್ಯಾಸೇಜ್ ರೈಡ್. ಇದು ಇಡೀ ಅನಿಮಲ್ ಕಿಂಗ್ಡಮ್ ಥೀಮ್ ಪಾರ್ಕ್ ಅಲ್ಲೇ ಹೈಯೆಸ್ಟ್ ವೇಟ್ ಟೈಮ್ ಇರುವಂತ ರೈಡ್. ಬೆಳಿಗ್ಗೆ ಚೆಕ್ ಮಾಡಿದಾಗ 100 to 120 ಮಿನಿಟ್ಸ್ ಇದ್ದ ವೇಟ್ ಟೈಮು ಸಂಜೆ ನಾವು ಅಲ್ಲಿಗೆ ಹೋದಾಗ 80 to 90 ಮಿನಿಟ್ಸ್ಗೆ ಇಳಿದಿತ್ತು. ನಾವು ಸ್ಲೋ ಮೂವಿಂಗ್ ಕ್ಯೂಗೆ ಜಾಯ್ನ್ ಆಗಿ ನಿಂತ್ವಿ. ಈ ಅವತಾರ್ ರೈಡ್ ಸೈನ್ಸ್ ಅಂಡ್ ಇನೋವೇಷನ್ ನ ಅಡಾಪ್ಟ್ ಮಾಡಿರುವಂತ ರೈಡ್. ಇದರಲ್ಲಿ ಅವರು ಜೆನೆಟಿಕ್ ಮ್ಯಾಚ್, ಅವತಾರ್ ಕ್ಯಾರೆಕ್ಟರ್ ರೇಟಿಂಗ್ ಅಂತೆಲ್ಲ ತೋರಿಸಿ ಎಲ್ಲೋ ಬೇರೆ ಲೋಕಕ್ಕೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಮಾಡಿಸ್ತಾರೆ. 3D ಗ್ಲಾಸ್ ಹಾಕೊಂಡು ಆ ಸೀಟಲ್ಲಿ ಕುತ್ಕೊಂಡ್ಮೇಲಂತೂ ನಿಜವಾಗ್ಲೂ ಬೇರೆ ಲೋಕಕ್ಕೆ ಹೋಗ್ಬಿಟ್ರಿ ಅನ್ಸುತ್ತೆ. ಇದಂತೂ ತುಂಬಾನೇ ಥ್ರಿಲ್ಲಿಂಗ್ ಆದ ಒನ್ ಆಫ್ ದ ಬೆಸ್ಟ್ ರೈಡ್ ಅಂತಾನೆ ಹೇಳ್ಬೋದು. ಇಟ್ಸ್ ರಿಯಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾರಾದರೂ ಡಿಸ್ನಿ ವರ್ಲ್ಡ್ ಅನಿಮಲ್ ಕಿಂಗ್ಡಮ್ಗೆ ಪ್ಲಾನ್ ಮಾಡ್ತಿದ್ರೆ ಈ ರೈಡ್ ಅಂತೂ ಮಿಸ್ ಮಾಡಲೇಬಾರ್ದು.
ಅವತಾರ್ ರೈಡ್ ಮುಗಿಸಿ ಬರೋ ಅಷ್ಟರಲ್ಲಿ ಪಾರ್ಕ್ ಕ್ಲೋಸರ್ ಟೈಮ್ ಆಗಿತ್ತು. ಅಲ್ಲಿಂದ ಹೊರಗೆ ಬಂದು ನಮ್ಮ ಅನಿಮಲ್ ಕಿಂಗ್ಡಮ್ ವಿಸಿಟ್ನ ಎಂಡ್ ಮಾಡಿದ್ವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರ ಜೊತೆಗೆ ನಮಗೂ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆದಂತಹ ವಿಸಿಟ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಇಲ್ಲಿರೋ ಬೇರೆ ಬೇರೆ ಪ್ಲೇಸ್ ಬಗ್ಗೆ, ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರ ಜೊತೆಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.